ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ರಿಗೂ ಇಷ್ಟ ಆಗಂಥದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಚಳಿಗೆ ಹೇಳಿ ಮಾಡಿಸ್ದಂಗೆ ಇರ್ತೈತೆ ನೋಡ್ರಿ. ಆಲ್ರೆಡಿ ಈಗ ರವೆ ಹುರಿಯಾಕಂತೀನಿ. ಇದು ಸ್ವಲ್ಪ ಎಣ್ಣೆ ಹಾಕ್ದನ ಹುರಿಬೋದು, ಸ್ಕಿಪ್ ಮಾಡಿದ್ರೆ ನಡಿತೈತಿ ಎಣ್ಣೆ. ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಚೆಂದಾಗಿ ಹುರಿಯಾಕಂತೀನಿ ರೀ. ಈ ಸೀಸನ್ ಒಳಗೆ ಇದು ಭಾಳ ಫೇಮಸ್ ಇರ್ತೈತಿ. ಹಾಗಾಗಿ ಇದು ಉಪ್ಪಿಟ್ಟು ಯಾಕೆ ಮಾಡಬಾರ್ದು ಅಂತಂದು ಮಾಡಾಕಂತೀನಿ. ಎಲ್ಲರ ಮನ್ಯಾಗೂ ಉಪ್ಪಿಟ್ಟು ಮಾಡ್ತಾರೆ. ಈ ಸಂಕ್ರಾಂತಿವರೆಗೆ ಮಾತ್ರ ಇದು ಸಿಗೋದು, ಆಮ್ಯಾಗೆ ಸಿಗಂಗಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಈಗ ಜಾಸ್ತಿ ಯೂಸ್ ಮಾಡಾಕಂತೈತಿ. ಸಾಂಬಾರು ಆಯ್ತು, ಮತ್ತು ಪಲಾವ್ ಆಯ್ತು, ಇದು ಉಪ್ಪಿಟ್ಟಿಗೆ ಆಯ್ತು, ಮುದ್ದಿಗಂತೂ ಮಸ್ತ್ ಕಾಂಬಿನೇಷನ್. ಏನಂತ ಗೆಸ್ ಮಾಡಿರಿ. ಗೆಸ್ ಮಾಡ್ಕೊತ ಇದನ್ನು ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಅನ್ನಿಸ್ಬೋದು, ಏನು ಈಸಿ ರೆಸಿಪಿ, ಎಲ್ಲರ ಮನೆಯಾಗೂ ಉಪ್ಪಿಟ್ಟು ಮಾಡ್ತೀವಿ ಅಂತಂದು. ಹೌದು, ಎಲ್ಲರ ಮನೆಯಾಗೂ ಉಪ್ಪಿಟ್ಟು, ನಾರ್ಮಲಾಗಿ ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ ಉಪ್ಪಿಟ್ಟು, ಸೌತೆ ಬೀಜ ಉಪ್ಪಿಟ್ಟು ಎಲ್ಲರ ಮನೆಯಾಗೂ ಮಾಡ್ತೀವಿ. ಆದರೆ ಇದ್ರಾಗ ಒಂದು ವಿಶೇಷ ಅಂದ್ರೆ ಇದನ್ನು ಹಾಕೋದು 12 ತಿಂಗಳೇನು ಸಿಗಂಗಿಲ್ಲ ರೀ. ಇದು ಈ ಸೀಸನ್ ಇದಕ್ಕಷ್ಟ ಸಿಗ್ತೈತಿ. ಹಾಗಾಗಿ ಏನಂತ ಗೆಸ್ ಮಾಡಿರಿ. ಸ್ವಲ್ಪ ರವೆ ಉಪ್ಪಿಟ್ಟಿಗೆ ಹುರಿತೀವಲ್ಲ, ಸೇಮ್ ಏನು ಚೇಂಜಸ್ ಏನಿಲ್ಲ. ಇದನ್ನು ಮಾಡಿ ನೋಡಿ ಕಮೆಂಟ್ಸ್ನಾಗ ಹೇಳ್ರಿ. ಆಲ್ರೆಡಿ ಈಗ ಎಲ್ಲರ ಮನೆಯಾಗೂ ಮಾಡಾಕಂತಿದ್ರೆ ನೀವು ಹಿಂಗೆ ಮಾಡ್ತೀರೇನೋ ಮತ್ತು ಏನು ಬೇರೆ ಮಾಡ್ತೀರೇನೋ ಅಂತಂದು ಕಮೆಂಟ್ಸ್ನಾಗ ಹೇಳ್ರಿ. ಈಗ 1ರಿಂದ 1.5 ಸ್ಪೂನ್, ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾನು 1.5 ಸ್ಪೂನ್ ಎಣ್ಣೆ ಹಾಕಾಕಂತೀನಿ. ಬಾಯಿಗೆ ರುಚಿ ಕೊಡುತ್ತೀರಿ ಎಣ್ಣೆ, ಅಷ್ಟೇ ಹೆಲ್ತ್ಗೆ ಕೈ ಕೊಡ್ತೈತಿ. ಎಣ್ಣೆ ಆದಷ್ಟು ಕಡಿಮೆ ಯೂಸ್ ಮಾಡ್ಬೇಕಂತಾರೆ. ಒಂದೊಂದು ಅಡುಗೆಗೆ ಏನಾಗುತ್ತಂದ್ರೆ ಸ್ವಲ್ಪ ಎಣ್ಣೆ ಮುಂದಿದ್ರೆ ಬಾಯಿ ರುಚಿ ಜಾಸ್ತಿ ಕೊಡ್ತೈತಿ. ಯಾವಾಗಾರ ಒಂದು ಸರ್ತಿ ಎಲ್ಲ ನಡಿತೈತಿ. ಏನು ದಿನ ಇಷ್ಟು ಎಣ್ಣೆ ಏನು ಅದಕ್ಕೆ ಹಾಕಂಗಿಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ 1.5 ಸ್ಪೂನ್ ಎಣ್ಣೆ ಹಾಕಿ ಉದ್ದಿನಬೇಳೆ, ಬೇಕಂದ್ರೆ ನಾವು ಕಡಲೆಬೇಳೆ ಹಾಕ್ಕೋಬೋದು. ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಹಾಕ್ಕೋಬೋದು. ನಾರ್ಮಲ್ ಆ್ಯಸ್ ಇಟ್ ಈಸ್ ಉಪ್ಪಿಟ್ಟು ಹೆಂಗೆ ಮಾಡ್ತೈತಿ ಹಂಗೆ. ಈಗ ಜೀರಿಗೆ ಸಾಸಿವೆ ಹಾಕಕ್ಕಂತೀನಿ ರೀ. ಎಲ್ಲ ಎಣ್ಣೆ ಕಾದ್ಮ್ಯಾಗ ಉದ್ದಿನಬೇಳೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಎಲ್ಲ ಕಪ್ಪಾಗಲಿ, ಜಾಸ್ತಿ ಕಪ್ಪಲ್ಲ, ಮೈಲ್ಡಾಗಿ ಕಪ್ಪಾಗಲಿ. ಅಂದ್ರೆ ಉಪ್ಪಿಟ್ಟಿನಾಗ ಎದ್ದು ಕಾಣ್ತೈತಿ. ಬೆಳಬೆಳಗ್ಗೆ ಇತ್ತಂದ್ರೆ ಅದು ಹಸಿ ಹಸಿ ಕಚ್ ಅಂತಿರ್ತೈತಿ. ಅಷ್ಟು ಟೇಸ್ಟನ್ನು ನಮ್ಗೆ ಇದಾಗಂಗಿಲ್ಲ. ಈಗ ಒಂದೇ ಕಡೆ ಇತ್ತಂದ್ರೆ ಇದಾಗುತ್ತೆ ರೀ. ಕೈ ಆಡಿಸ್ಕೊಂತ ಇರ್ಬೇಕು ಫ್ರೆಂಡ್ಸ್. ಮತ್ತು ವಿಡಿಯೋನ ಆದಷ್ಟು ಫಸ್ಟಿಂದ ಎಂಡ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಫ್ಯಾಮ್ಲಿ ಹತ್ರ ಶೇರ್ ಮಾಡಿರಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತಾ ಅನ್ಕೊತೀನಿ. ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿರಿ. ನೀವು ಎಲ್ಲರ ಮನೆಯಾಗೂ ಮಾಡ್ತಿರ್ತೀರಿ ಈ ಥರ ಉಪ್ಪಿಟ್ಟು, ನೀವು ಹಿಂಗೆ ಮಾಡ್ತಿದ್ರೆ ಸ್ವಲ್ಪ ಕಮೆಂಟ್ಸ್ನಾಗ ಹೇಳ್ರಿ. ಅಂದ್ರೆ ನನಗೂ ಗೊತ್ತಾಗುತ್ತೋ ಎಲ್ಲರ ಮನೆಯಾಗೂ ಮಾಡ್ತಾರಂತಂದು. ಈಗ ಕರಿಬೇವು ಹಾಕಿದ್ನಿ. ಕರಿಬೇವನು ಸ್ವಲ್ಪ ಅದು ಎಣ್ಣೆಗೆ ಚಟ್ಪಟ್ ಅಂದಿಂದಾಗ ಒಂದು ದೊಡ್ಡದು ಆನಿಯನ್ ತೊಗೊಂಡು ನಾನು. ಸಣ್ಣದಾದ್ರೆ 2, ದೊಡ್ಡದಾದ್ರೆ 1. ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ, ಚೆಂದಾಗಿ ಹಸಿ ವಾಸನೆ ಹೋಗಲಿ. ಈಗ ಇದಕ್ಕೆ ಒಂದು ಟಮಾಟೆ ಹಣ್ಣು ತೊಗೊಂಡಿನಿ ರೀ, ಮೀಡಿಯಮ್ ಸೈಜ್ ಟಮಾಟೆ ಹಣ್ಣು. ನೀವು ಸಣ್ಣದಿತ್ತಂದ್ರೆ 2, ದೊಡ್ಡದಿತ್ತಂದ್ರೆ 1 ಸಾಕು. ಜಾಸ್ತಿ ಹುಳಿ ಆದ್ರೂ ಇದನ್ನು ತಿನ್ನೋಕ್ಕಾಗಂಗಿಲ್ಲ. ನಾನು ಒಂದು ಮೀಡಿಯಮ್ ಸೈಜ್ ಟಮಾಟೆ ಹಣ್ಣು, ಅದು ಫುಲ್ ಎಣ್ಣೆಗೆ ಸ್ವಲ್ಪ ಮೆತ್ತಗಾಗಲಿ ರೀ. ಅಲ್ಲಿ ಮಟ್ಟ ಒಂದು 5 ನಿಮಿಷ ಆದರೂ ಸ್ವಲ್ಪ ಬೇಯಲಿ. ಅದು ಇಲ್ಲಾಂದ್ರೆ ಬಾಯಾಗ ಅದು ಸಿಪ್ ಸಿಕ್ಕೊಂತೈತಿ. ಸ್ವಲ್ಪ ಎಣ್ಣೆ ಒಳಗೆ ಚೆಂದಾಗಿ ಅದು ಫ್ರೈ ಆತಂದ್ರೆ ಈಗ ಸ್ವಲ್ಪ ಉಪ್ಪು ಯಾಕಂದ್ರೆ ರೀ ಲಘು ಕಲರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ. ಮತ್ತು ಆಮೇಲೆ ಹಾಕ್ತೀನಿ. ಈಗ ಇಷ್ಟು ಸ್ವಲ್ಪ ಎಣ್ಣೆ ಒಳಗೆ ಚೆಂದಾಗಿ ಎಲ್ಲನೂ ಉದ್ದಿನಬೇಳೆ, ಕರಿಬೇವು, ಜೀರಿಗೆ, ಸಾಸಿವೆ, ಆನಿಯನ್, ಟಮಾಟೆ ಹಣ್ಣು ಎಲ್ಲ ಫುಲ್ ಇನ್ನೊಂದು ಸರ್ತ
ಕೈ ಆಡಿಸ್ಕೊತ ಇರ್ಬೇಕು. ಆದಷ್ಟು ಕೈ ಆಡಿಸ್ಕೊತಿದ್ದಿರಿ ತಳ ಈಳ ಏನು ಇಡಂಗಿಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ಮೇನ್ ಏನು ಬೇಕು ಅದು ನೋಡಿರಿ, ಅವ್ರೆಕಾಳು. ಯಾಕಂದ್ರೆ 12 ತಿಂಗಳಿನ ಇದು ಅವೈಲೇಬಲ್ ಇರೋಂಗಿಲ್ಲ ನಮ್ಗೆ, ಈ ಸೀಸನ್ದಾಗ ಅಷ್ಟೇ ಸಿಗುತ್ತೆ. ಈ ಚಳಿಗೆ ಸ್ವಲ್ಪ ಹೆಲ್ತಿಗೆ ಹೀಟ್, ಬಾಯಿಗೆ ಟೇಸ್ಟ್, ಈ ಸಂಕ್ರಮಣ ಆಗಿಂದಾಗ ಎಲ್ರಿ ಸಿಗಂಗಿಲ್ಲ, ಭಾಳ ಕಡಿಮೆ. ಈಗ ಎಷ್ಟು ಕಾಸ್ಟ್ಲಿ ಅದಾವೆ. ಕಾಸ್ಟ್ಲಿ ಆದ್ರೆ ಅಡ್ಡಿಲ್ಲ, ಅರ್ಧ kg ಥರ ಬದಲಿ ಒಂದು 5 ಕಿಲೋ ತೊಗೊಂಬಂದು ಅವ್ರೆಕಾಳು ಉಪ್ಪಿಟ್ಟಂತೂ ಭಾಳ ಫೇಮಸ್. ಅವ್ರೆಕಾಳು ಉಪ್ಪಿಟ್ಟು ಮತ್ತು ಏನು ಮುದ್ದೆ ಸಾಂಬಾರು, ಪಲ್ಯ, ಚೂಡ, ಒಟ್ಟು ಅವ್ರೆಕಾಳ್ದು ಈ ಸೀಸನ್ದಾಗ ಏನೇನು ಮಾಡಕ್ಕೆ ಬರ್ತೈತಿ ಅದನ್ನು ಮಾಡಿಕೊಂಡು ತಿಂದ್ರೆ ವರ್ಷಕ್ಕೊಂದು ಸರ್ತ ಹೆಲ್ತಿಗೆ ಒಳ್ಳೆಯದು, ಬಾಯಿ ರುಚಿನ ಯಾವಾಗದು ಚೇಂಜ್ ಕೇಳ್ತಿರ್ತೈತಿ. ಸ್ವಲ್ಪ ಇಂಥದ್ದೆಲ್ಲ ಮಾಡ್ಕೊಂಡು ತಿಂದ್ರೆ ಬಾಯಿ ರುಚಿನ ಚೇಂಜ್ ಆಗುತ್ತೆ ಅಂತಂದು. ಈಗ ನಾನು ಇದಕ್ಕೆ ರವಾದ ಅಳತೆ ನೋಡ್ಬೇಕಂದ್ರೆ 1 ಗ್ಲಾಸ್ ತೊಗೊಂಡ್ರೆ 2 ರಿಂದ 2.5 ಗ್ಲಾಸ್ ನೀರು ಹಾಕ್ಬೇಕು. ನಾನು ಮೆಜರ್ಮೆಂಟ್ ಅಜ್ಮಾಸ್ ಹಾಕೀನಿ. ಮೆಜರ್ಮೆಂಟ್ ಮಾಡೋರು ಈ ಥರ 1 ರವಾಕ್ಕೆ 2 ರಿಂದ 2.5 ನೀರು ಹಾಕ್ಬೇಕು. ಅಂದ್ರೆ ಮೆತ್ತಗೆ ಸ್ವಲ್ಪ ಚಲೋ ಆಗ್ತೈತಿ ಉಪ್ಪಿಟ್ಟು. ಈಗ ಜಾಸ್ತಿ ಒಬ್ಬರು ಉದುರು ಮಾಡ್ತಾರಲ್ಲ, ಅವರು 1.5 ಗ್ಲಾಸ್ ನೀರು ಹಾಕ್ತಾರೆ ರೀ 1 ಗ್ಲಾಸ್ಗೆ. ಹಾಗಾಗಿ ಎಣ್ಣೆಗೆ ಚಲೋತ್ನಾಗ ರವೆ ಹುರಿದ್ರೆ ಒಂದಕ್ಕೊಂದು ಹಿಡಿಯಂಗಿಲ್ಲ. ಇದು ನೆಕ್ಸ್ಟ್ ಮತ್ತು ಉಪ್ಪು ಆಗಲ್ಲ ಸ್ವಲ್ಪ ಹಾಕಿದ್ನಲ್ಲ ರೀ, ಈಗಿನ್ನೂ ಸ್ವಲ್ಪ ಉಪ್ಪು, ಮತ್ತೇನು ಬೆಲ್ಲ, ಸ್ವಲ್ಪ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ರಿ, ಟೇಸ್ಟ್ ಅದು ಬೇರೆ ಅನ್ನಿಸ್ತೈತಿ. ಹೌದಾ, ಬೆಲ್ಲ ಅಂತೂ ನಮ್ಮ ಕಡೆ ಅಂತೂ ಕಂಪಲ್ಸರಿ. ನಾವು ಎಲ್ಲದಕ್ಕೆ ಪಲ್ಯಕ್ಕಾಯ್ತು, ಸಾರು ಮಾಡಬೇಕಾದ್ರೆ ಆಯ್ತು, ಉಪ್ಪಿಟ್ಟು, ಅವಲಕ್ಕಿ ಏನೇ ಮಾಡಿದ್ರೆ 1 ತುಂಡು ಬೆಲ್ಲ ಇರಬೇಕು. ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದು ಅಡಿಗೆ ಏನ್ರಿ ಇಲ್ಲಾಂದ್ರೆ ಸೌಳು ಆಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಕ್ಕಂತೀನಿ, ಗರಂ ಮಸಾಲೆ ಅಷ್ಟೇ. ಮಸಾಲೆ ಹಾಕಿದ್ರೆ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಬರ್ತೈತಿ. ನೀವು ಮಾಡಿ ನೋಡಿರಿ, ಇದೇ ಥರನೇ ಎಲ್ಲರ ಮನೆಯಾಗ ಆಲ್ಮೋಸ್ಟ್ ಮಾಡಿರ್ತೀರಿ. ಆದರೆ ಈ ಪ್ರೊಸೀಜರ್ನಾಗ ಮಾಡಿದ್ರೆ ಅಂದ್ರೆ ನಿಮ್ಗೆ ಟೇಸ್ಟ್ ಡಿಫ್ರೆಂಟಾಗಿ ಅನ್ನಿಸ್ತೈತಿ. ಮನ್ಯಾಗ ಮಕ್ಕಳು ದೊಡ್ಡವರು ಎಲ್ಲರೂ ಕೇಳ್ತಾರೆ, ಇನ್ನೊಮ್ಮೆ ಮಾಡಿ ಚಲೋ ಆಗಿತ್ತು ಅಂತಂದು. ಅದಕ್ಕೆ ಮಾಡಿ ನೋಡಿ ಕಮೆಂಟ್ಸ್ನಾಗ ಹೇಳ್ರಿ. ಇದಕ್ಕಿನ್ನೂ ಹಸಿ ಕೊಬ್ಬರಿ ಇತ್ತಂದ್ರಂತೂ ಚಲೋ ಆಗತ್ತೆ ರೀ. ಹಸಿ ಕೊಬ್ಬರಿ ಹಾಕಿಲ್ಲ, ಬೇಕಾದ್ರೆ ಹಸಿ ಕೊಬ್ಬರಿ ಕಾಂಬಿನೇಷನ್ನಾಗ ಚಲೋ ಆಗುತ್ತೆ. ಇದಕ್ಕೆ ಸ್ವಲ್ಪ ಶೇಂಗಾ ಪುಟಾಣಿ ಚಟ್ನಿ ಮಾಡ್ಕೊರಿ. ಅದು ಈಗ ಇಡ್ಲಿ ದೋಸೆಗೆ ಮಾಡ್ತೀವಲ್ಲ ಆ ಥರ ಚಟ್ನಿ ಮಾಡಿದ್ರೆ ಮಸ್ತ್ ಕಾಂಬಿನೇಷನ್ ಆಗುತ್ತೆ. ಈಗ ನೋಡ್ರಿ ಪೂರ ಓದಾಡೈತಿ, ಕಾಳೆಲ್ಲ ಹೆಂಗೆ ಮ್ಯಾಗ ಬತ್ತಿರ್ತಾವೆ, ಮೈಲ್ಡಾಗಿ ಕುದ್ದಿರ್ತಾವೆ, ಜಾಸ್ತಿ ಕುದ್ದಿರಂಗಿಲ್ಲ. ಅದು ಬಾಯಾಗ ಕ್ರಂಚಿ ಅಂತಂದು ಅನ್ನಿಸ್ತೈತಿ. ಇದು ಸ್ಮೆಲ್ ಕಾಳಿಂದ ಮತ್ತು ಮಸಾಲೆ ಹಾಕಿದ್ದ ಘಮ್ ಅಂತಂದು ಬರ್ತೈತೆ ನೋಡ್ರಿ. ನಮ್ಮ ಮನ್ಯಾಗ ಮಾಡಿದ್ರೆ 4-5 ಮನೆಗೆ ಉಪ್ಪಿಟ್ಟು ವಾಸನೆ ಬರ್ತೈತಿ. ಈ ಉಪ್ಪಿಟ್ಟು ಸಾದಾ ಉಪ್ಪಿಟ್ಟು ಮಾಡಿದ್ರೆ ಮನ್ಯಾಗ ಅಷ್ಟೇ ವಾಸನೆ ಇರ್ತೈತಿ. ಇದು ಕಾಳು ಏನಾದ್ರು ಮಸಾಲೆ ಹಾಕಿದ್ದು ಉಪ್ಪಿಟ್ಟು ಅವ್ರೆಕಾಳಿಂದ ಒಂದು 4-5 ಮನೆಗೆ ವಾಸನೆ ಹೋಗುತ್ತೆ. ನೀವು ಮಾಡಿ ನೋಡಿರಿ, ಯಾರಾದರೂ ಹೇಳ್ಬೋದು ನಿಮ್ಗೆ. ಈಗ ಕೊತ್ತಂಬರಿ ಹಾಕಕ್ಕಂತೀನಿ ರೀ. ಮೇಲಾದ್ರೆ ಹಾಕ್ಬೋದು ಅಥವಾ ಹಿಂಗೆ ಹಾಕಿದ್ರೆ ನಡಿತೈತಿ. ಹಿಂಗೆ ಹಾಕಿದ್ರೆ ಎಲ್ಲ ಕಡೆನೇ ಆಗ್ತೈತಿ. ಈಗ ಮ್ಯಾಗ ಹಾಕ್ತೀವಿ ನೋಡಿರಿ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ. ಹಾಗಾಗಿ ನಾನು ಯಾವಾಗಾದ್ರೆ ಕೊತ್ತಂಬರಿ ಮಾತ್ರ ಹಿಂಗೆ ಹಾಕಿರ್ತೀನಿ. ಈಗ ರವೆ ಹಾಕಿ ಎಷ್ಟು ರವೆ ಹಿಡಿತೈತಿ ಅಷ್ಟು ನೋಡಿ ಕೈ ಆಡಿಸ್ಕೊಂಡ್ಬಿಟ್ರೆ ಆಯ್ತು.